ಎಲ್ರಿಗೂ ನಮಸ್ಕಾರ. ಡಿ ವೆಲೋಸಿಟಿ ಡೇವ್ ಟೋಕನ್ ಅರ್ನಿಂಗ್ ಮಾಡುವಂಥ ಒಂದು ಏರ್ ಡ್ರಾಪ್ ಬಗ್ಗೆ ವೀಡಿಯೋನ ಮಾಡಿದೆ. ಫಸ್ಟ್ ಏರ್ ಡ್ರಾಪ್ ಆಲ್ರೆಡಿ ತುಂಬ ಜನ ಜಾಯ್ನ್ ಆಗಿ ಪಾಯಿಂಟ್ಸ್ ಅರ್ನಿಂಗನ್ನು ಮಾಡ್ಕೊಂಡಿದ್ದೀರಾ. ಅದೇ ರೀತಿ ನಿಮಗೆ ಎರಡನೇ ಏರ್ ಡ್ರಾಪನ್ನು ಅನೌನ್ಸ್ ಮಾಡಿ ತುಂಬ ದಿನ ಆಯಿತು, ಒಂದು 10 to 15 ಡೇಸ್ ಆಯಿತು. ಆಲ್ರೆಡಿ ಇದ್ರ ಬಗ್ಗೆ ಒಂದು ಪೋಸ್ಟ್ ಕೂಡ ಮಾಡಿದೆ. ತುಂಬ ಜನ ಅಲ್ಲಿ ಜಾಯ್ನ್ ಆಗಿ ಅರ್ನಿಂಗ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಯಾರೆಲ್ಲ ಅರ್ನಿಂಗನ್ನು ಮಾಡ್ಕೊತಿದ್ದೀರಾ ಅವರು ನಿಮಗೆ ಏನು ಕೊಟ್ಟಿದ್ದಾರೆ ಬಾಕ್ಸನ್ನು, ಆ ಒಂದು ಬಾಕ್ಸನ್ನು ಓಪನ್ ಮಾಡುವಂಥ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಬಾಕ್ಸನ್ನು ಹೇಗೆ ಓಪನ್ ಮಾಡೋದು, ಮತ್ತು ನಾನು ಡೇ 7 ಡೇ 8ವರೆಗೂ ಕೂಡ ಅಪ್ಡೇಟನ್ನು ಮಾಡಿದೆ ಗ್ಯಾಲಕ್ಟಿಕ್ಸ್ ಟಾಸ್ಕ್ ಬಗ್ಗೆ. ಬಟ್ ಡೇ 9 ಡೇ 10 ಡೇ 11 ಬಗ್ಗೆ ಅಪ್ಡೇಟ್ ಮಾಡಿಲ್ಲ. ಸೊ ಅದು ಟಾಸ್ಕನ್ನು ನೀವೇ ಹೇಗೆ ಹುಡ್ಕೊಂಡು ಮಾಡೋದು, ಅಥವಾ ಏನು ಟಾಸ್ಕ್ ಮಾಡೋದು, ಈ ಒಂದು ಟಾಸ್ಕ್ ಮಾಡೋದು ಯಾವಾಗ ನಮಗೆ ವಿಡ್ರಾ ಸಿಗುತ್ತೆ, ಅದರ ಕಂಪ್ಲೀಟಾಗಿ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅದರಿಂದ ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇವಾಗ ಡೇ ವೆಲೋಸಿಟಿ ಹೊಸ ಜಾಯ್ನ್ ಆಗ್ಬೋದು ಬ್ರೋ ಅಂತಂದರೆ ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು. ಇನ್ನೂ ಕೂಡ ಅದು ಆಗಸ್ಟ್ 13ವರೆಗೂ ಕೂಡ ನಡೆಯುತ್ತೆ. ಅಲ್ಲಿವರೆಗೂ ಕೂಡ ನೀವು ಏನು ಗ್ಯಾಲಕ್ಸಿ ಟಾಸ್ಕ್ ಐತೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಟೋಕನ್ಸ್ ಅರ್ನಿಂಗ್ ಮಾಡ್ಕೊಬೋದು. ಫಸ್ಟ್ ಇವಾಗ ನಾನು ಗ್ಯಾಲಕ್ಸಿ ಟಾಸ್ಕ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಗ್ಯಾಲಕ್ಸಿ ಯಾವುದು ಲಿಂಕ್ ಆಗಿರುತ್ತೆ ಅದನ್ನು ಕನೆಕ್ಟ್ ಮಾಡ್ಕೊತೀರಾ. ನಿಮಗೆ 3 ಮೆನು ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಟಾಸ್ಕ್ ಆಯ್ತಲ್ಲ ಆ ಆಪ್ಷನ್ಗೆ ಬರ್ತೀರಾ. ಬಂದಾಗ ನಿಮಗೆ ಯಾವುದೇ ಟಾಸ್ಕ್ ಐತೆ ಪ್ರತಿಯೊಂದು ಕೂಡ ಶೋ ಆಗ್ತಿದೆ. ಇಲ್ಲಿ 3 ಬಂತು ಅಂದರೆ ಎಂಡ್ ಆಗಿದೆ. ಇಲ್ಲಿ ಮೇಲ್ಗಡೆ ಫಸ್ಟ್ ನೋಡ್ತಾ ಇರ್ಬೋದು ಡಿ ವೆಲೋಸಿಟಿ ಆ್ಯಂಡ್ ಬ್ಲಾಸ್ ಪೇ ಅಂದ್ಬಿಟ್ಟು ಈ ಒಂದು ಟಾಸ್ಕ್ ಆಗೋದಿಲ್ಲ. ಸೊ ಅದನ್ನು ಸ್ಕಿಪ್ ಮಾಡಿ ಡಿ ವೆಲೋಸಿಟಿ ಈವೆಂಟ್ 1 ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇವಾಗ ಹಳೆ ಯೂಸರ್ಸ್ ಆಗಿತ್ತು ಅಂದರೆ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿರುತ್ತೆ. ಬಟ್ ನೀವೇನಾದ್ರು ಹೊಸ ಯೂಸರ್ಸ್ ಆಗಿದ್ದರೆ ಈ ಒಂದು ಟಾಸ್ಕನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಈಗ ಹಳೆ ಯೂಸರ್ಸ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ಒಂದು ಟಾಸ್ಕ್ ಎಲ್ಲ ಆಗಿರುತ್ತೆ, ಕ್ಲೈಮ್ ಎಲ್ಲ ಅಂತ ಬಂದಿರುತ್ತೆ. ಸೊ ಈಗ ಪ್ರತಿದಿನ ಕೂಡ ನಿಮಗೆ ಡೇ 11 ಡೇ 11 12 ಈ ರೀತಿ ಪ್ರತಿದಿನ ಕೂಡ ನಿಮಗೆ ಟಾಸ್ಕ್ ಬರುತ್ತೆ. ಅದನ್ನ ಎಲ್ಲಿ ಹುಡುಕಬೇಕು ಅಂದರೆ ನಿಮಗೆ ಡಿ ವೆಲೋಸಿಟಿ ಫೈನಾನ್ಸ್ ಡವ್ ಅಂತೈತಲ್ಲ ಅದನ್ನು ಕ್ಲಿಕ್ ಮಾಡ್ತೀರಾ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗ್ಯಾಲಕ್ಸಿಯಲ್ಲಿ ಯಾವುದಾದ್ರು ಇವೆಂಟ್ ನಡೀತೈತೆ ಅದು ಶೋ ಆಗ್ತದೆ. ಪ್ರತಿಯೊಂದು ಕೂಡ ಎಂಡ್ ಆಗಿದೆ. ಇಲ್ಲೇ ನೋಡ್ತಾ ಇರ್ಬೋದು ಡೇ 11 ಅಂದ್ಬಿಟ್ಟು ಇನ್ನು 7 ಅವರ್ 7 ಗಂಟೆ 11 ನಿಮಿಷಕ್ಕೆ ಇದು ಎಂಡ್ ಆಗ್ತದೆ. ಆಲ್ರೆಡಿ ಇವಾಗ 9.05K ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡವ್ರೆ. ಸೊ ನೀವು ಕೂಡ ಜಾಯ್ನ್ ಆಗಿ ನೀವು ಕೂಡ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಕ್ಲೈಮ್ ಮಾಡಿ. ಟಾಸ್ಕನ್ನು ಕಂಪ್ಲೀಟ್ ಮಾಡೋಂಗಿಲ್ಲ, ಅಲ್ಲಿ ಕ್ಲೈಮ್ ಮಾಡಿರ್ತೀರ. ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಜಸ್ಟ್ ಕ್ಲೈಮ್ ಮಾಡಬೇಕಷ್ಟೇ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತೀರಾ. ಕೆಳಗಡೆ ನಿಮಗೆ ಕ್ಲೈಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ತೀರಾ. ಗ್ಯಾಸ್ ಫೀಸನ್ನು ಪೇ ಮಾಡ್ತೀರಾ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ, ನಾನು ಗ್ಯಾಸ್ ಫೀಸಲ್ಲಿ $0.3 $0.4 ಬರ್ತಾಯಿತ್ತಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ ಅಷ್ಟನ್ನು ಕೇಳೋದಿಲ್ಲ. 0.01 ಅಂದರೆ ಒಂದು ಸಾರಿಗೆ ಹತ್ತಿರ ನಿಮಗೆ 90 ಪೈಸೆ 80 ಪೈಸೆ ಕೇಳುತ್ತೆ ಅಷ್ಟೇ. ಸೊ ನಿಮಗೆ 0.3 ಏನಕ್ಕೆ ಕೇಳ್ತಾ ಇದೆ ಅಂದರೆ ನಿಮ್ಮ ಒಂದು ಮೆಟಾಮಾಸ್ಕಲ್ಲಿ ಬೇರೆ ಒಂದು ನೆಟ್ವರ್ಕ್ ಕನೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತೋರಿಸ್ತೀನಿ. ಮೆಟಾಮಾಸ್ಕ್ ನೋಡ್ತಾ ಇರ್ಬೋದು. ಇವಾಗ ನನಗೆ ಇಥೇರಿಯಮ್ ಅಲ್ಲ ಆರ್ಬಿಟ್ರಮ್ ನೆಟ್ವರ್ಕ್ ಕನೆಕ್ಟ್ ಆಗಿದೆ. ಬಟ್ ನೀವೇನಾದರೂ ಗ್ಯಾಸ್ ಪೇ ಮಾಡಬೇಕಾದ್ರೆ ಇಥೇರಿಯಮ್ ನೆಟ್ವರ್ಕ್ ಕನೆಕ್ಟ್ ಆಗಿರುತ್ತೆ, ಅಥವಾ ಅದನ್ನು ಬಿಟ್ಟರೆ ಅಂದರೆ ಇಲ್ಲಿ ಲೀನಿಯಾ ನೆಟ್ವರ್ಕ್ ಕನೆಕ್ಟ್ ಆಗಿರುತ್ತೆ. ಈ ರೀತಿ ಬೇರೆ ಏನಾದ್ರು ನೆಟ್ವರ್ಕ್ ಕನೆಕ್ಟ್ ಆಗಿತ್ತು ಅಂದರೆ ನಿಮ್ಮ ಒಂದು ಗ್ಯಾಸ್ ಫೀಸ್ ಜಾಸ್ತಿ ಬರುತ್ತೆ. ಸೊ ಅದನ್ನು ಏನು ಮಾಡ್ತೀರಾ ಅಂದರೆ ಆರ್ಬಿಟ್ರಮ್ ನೆಟ್ವರ್ಕ್ಗೆ ಫಸ್ಟು ಕನೆಕ್ಟ್ ಮಾಡ್ಕೊತೀರಾ. ಅದನ್ನು ಕನೆಕ್ಟ್ ಮಾಡಿಕೊಂಡು ಅದಾದಮೇಲೆ ಗ್ಯಾಲಕ್ಸಿಲಿ ಕ್ಲೈಮ್ ಮಾಡ್ತೀರಾ. ಆವಾಗ ಮಾತ್ರ ನಿಮಗೆ ಗ್ಯಾಸ್ ಫೀಸ್ ಕಡಿಮೆ ಬೀಳೋದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಈಗ ಮೈನ್ ಥಿಂಗ್ ಬಂತು ಅಂದರೆ ಇವಾಗ ಗ್ಯಾಲಕ್ಸಿ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತೀರಾ, ಪಾಯಿಂಟ್ಸ್ ಎಲ್ಲ ಅರ್ನಿಂಗನ್ನು ಮಾಡ್ಕೊತಿರ್ತೀರ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು, ನೆಕ್ಸ್ಟ್ ಹೇಗೆ ಆ ಒಂದು ಬಾಕ್ಸನ್ನು ಓಪನ್ ಮಾಡೋದಂದ್ರೆ, ಸೊ ಎಲ್ಲ ನೋಡ್ತಾ ಇರ್ಬೋದು. ಆಲ್ರೆಡಿ ನಾನು 70 ಬಾಕ್ಸನ್ನು ಓಪನ್ ಮಾಡಿದ್ದೀನಿ. 70 ಬಾಕ್ಸ್ ಓಪನ್ ಮಾಡಿದ್ದಕ್ಕೆ ನನಗೆ 8,897 MDV ಸಿಕ್ಕಿದೆ. MDV ಸಿಕ್ಕಿದೆ. ಉಳಿದಿರೋಂಥ ಬಾಕ್ಸನ್ನು ಇವಾಗ ನಾನು ಓಪನ್ ಮಾಡ್ತೀನಿ. ಇಲ್ಲ ನೋಡ್ತಾ ಇರ್ಬೋದು ಓಪನ್ 12 ಬಾಕ್ಸಸ್ ಅಂದ್ಬಿಟ್ಟೈತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತೀನಿ. ನಾನೊಂದು ಮೆಟಾಮಾಸ್ಕ್ಗೆ ಎಕ್ಸ್ಟೆನ್ಷನ್ಗೆ ನೋಟಿಫಿಕೇಷನ್ ಹೋಗುತ್ತೆ. ಒಂದು ನಿಮಿಷ. ಓಕೆ. ಸೊ ನೋಟಿಫಿಕೇಷನ್ ಹೋಗಿರುತ್ತೆ. ಆ್ಯಂಡ್ ಈ ಒಂದು ಬಾಕ್ಸನ್ನು ಓಪನ್ ಮಾಡಬೇಕಾದ್ರೆ ಒಂದು ಬಾಕ್ಸ್ಗೆ $0.07 ಅಷ್ಟು ಫೀಸ್ ಪೇ ಮಾಡಬೇಕಾಗುತ್ತೆ. ಇವಾಗ ನಾನು ಟೋಟಲಾಗಿ 7 ಬಾಕ್ಸ್ ಎಷ್ಟು ಬಾಕ್ಸ್ ಓಕೆ 9 ಬಾಕ್ಸನ್ನು ಓಪನ್ ಮಾಡ್ತಿದ್ದೀನಿ. ಸೊ ಅದರಿಂದ ನನಗೆ $0.91 ಫೀಸನ್ನು ಪೇ ಮಾಡಬೇಕಾಗುತ್ತೆ. ಮೇಲುಗಡೆ ಎಲ್ಲ ನೋಡ್ತಾ ಇರ್ಬೋದು ಆರ್ಬಿಟ್ರಮ್ ಇದೆ. ಸೊ ನಾನು ಆರ್ಬಿಟ್ರಮ್ ನೆಟ್ವರ್ಕಲ್ಲಿರುತ್ತೆ ಇಥೇರಿಯಮ್ನ ಪೇ ಮಾಡ್ತಾಯಿದ್ದೀನಿ. ಜಸ್ಟ್ ಕನ್ಫರ್ಮ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಟ್ರಾನ್ಸಾಕ್ಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಮತ್ತೇನು ಮಾಡ್ತೀರಾ, ಡಿ ವೆಲೋಸಿಟಿ ಅಪ್ಲಿಕೇಶನ್ ಬರ್ತೀರಾ. ಸೊ ವೆಬ್ಸೈಟಿಗೆ ಬರ್ತೀರಾ. ಸೊ ಟೋಟಲಾಗಿ ನಾನು 12 ಬಾಕ್ಸನ್ನು ಓಪನ್ ಮಾಡಿದೆ. ನನಗೆ 564 MDV ಟೋಕನ್ ಸಿಕ್ಕಿದೆ. ಅದ್ರ ಜೊತೆ ಏರ್ ಡ್ರಾಪ್ 1 ಮಾಡಿರುತ್ತಲ್ಲ ಅವ್ರಿಗೆ ನಾನು ಹೇಳಿರ್ತೀನಿ 1.5x OG ಬೂಸ್ಟ್ NFT ಕೂಡ ಕ್ಲೈಮ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೊ ಯಾರ್ಯಾರ ಹತ್ರ ಒಂದು NFT ಇರುತ್ತೆ ಅವ್ರಿಗೆ 50% ಎಕ್ಸ್ಟ್ರಾ ಸಿಗುತ್ತೆ. ಈಗ 564 ಅರ್ಧದ ಅಂದರೆ 282 ಎಕ್ಸ್ಟ್ರಾ ಸಿಕ್ಕಿರುತ್ತೆ. ಸೊ ಟೋಟಲಾಗಿ ನಿಮ್ಮ ಹತ್ರ ಇಲ್ಲಿ ಎಷ್ಟು MDV ಪಾಯಿಂಟ್ಸ್ ಇರುತ್ತೆ ಅದು ಡಿ ವೆಲೋಸಿಟಿ ಪಾಯಿಂಟ್ಸಾಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಕನ್ವರ್ಟ್ ಆಗುತ್ತೆ ಅಂದರೆ ಆಗಸ್ಟ್ 17ನೇ ತಾರೀಕಿಂದ ಆಗಸ್ಟ್ 19ನೇ ತಾರೀಕು ಒಳಗಡೆ ನಿಮಗೆ ಆ ಒಂದು ಟೋಕನ್ ಕನ್ವರ್ಟ್ ಆಗಿರುತ್ತೆ. ಮತ್ತು ಆಗಸ್ಟ್ 20ರಂದು ನಿಮ್ಗೆ ಏನು ಸಿಕ್ಕಿರುತ್ತೆ ಡಿ ವೆಲೋಸಿಟಿ ಟೋಕನ್ ಅದನ್ನು ಡೈರೆಕ್ಟಾಗಿ ವಿಡ್ರಾ ಕೂಡ ಮಾಡ್ಕೊಬೋದು. ಇದ್ರ ಜೊತೆ ನಿಮ್ಮ ಫ್ರೆಂಡ್ಸನ್ನು ರೆಫರ್ ಮಾಡ್ಬೋದು. ರೆಫರ್ಸ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸನ್ನು ರೆಫರ್ ಮಾಡೋರು ಮಾಡ್ಬೋದು. ಸೊ ಲೀಡರ್ ಬೋರ್ಡ್ ಅಂತ ಬಂತು ಅಂದರೆ ನಿಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಐತೆ, ನೀವು ಲೀಡರ್ ಬೋರ್ಡಲ್ಲಿ ಎಷ್ಟನೇ ಪ್ಲೇಸಲ್ಲಿದ್ದರೆ ಅದು ಕೂಡ ನಿಮಗೆ ಶೋ ಆಗ್ತದೆ. ಟಾಪ್ ಲೀಡಲ್ಲಿರೋ ತುಂಬಾ ಅರ್ನಿಂಗನ್ನು ಮಾಡ್ಕೊಂಡಿದ್ದಾರೆ, ಅದನ್ನು ಬಿಟ್ಟಾಕಿ. ಸೊ ಸದ್ಯಕ್ಕೆ
ಇವಾಗ ನಾವು 444ನೇ ಪ್ಲೇಸನ್ನು ಸಮಥಿಂಗ್ ಇದ್ದೆ. ಇದು ಇವಾಗ ಸದ್ಯಕ್ಕೆ ತೋರಿಸ್ತಾ ಇಲ್ಲ. ಸೊ ನೀವೇನಾದ್ರು ಲೀಡರ್ ಬೋರ್ಡ್ ಇತ್ತು ಅಂದರೆ ಅದು ಕೂಡ ನಿಮಗೆ ಶೋ ಆಗ್ತಾಯಿದೆ. ಲೀಡರ್ ಬೋರ್ಡ್ ಆ್ಯಕ್ಚುಲಿ ಏನು ಇಂಪಾರ್ಟೆಂಟ್ ಇಲ್ಲ, ಏನಕ್ಕೆ ಟಾಪ್ 20 ಮೆಂಬರ್ಸ್ ಯಾರಿದ್ರೆ ಅವ್ರಿಗೆ ಮಾತ್ರ ರಿವಾರ್ಡ್ ಸಿಗೋದು. ಅದೆಂಥ ಕೆಳಗಡೆ ಇತ್ತು ಅಂದರೆ ನಾರ್ಮಲಾಗಿ ಅವ್ರಿಗೆ ಏನು ಡ್ಯೂ ಟೋಕನ್ಸ್ ಇರುತ್ತೆ ಅದಕ್ಕೆ ತಕ್ಕಂತೆ ಏರ್ ಡ್ರಾಪನ್ನು ಅಲೋಕೇಟ್ ಮಾಡ್ತಾರೆ. ಸದ್ಯಕ್ಕೆ ಇದ್ರ ಬಗ್ಗೆ ಇರೋದು ಇಷ್ಟೇ ಅಪ್ಡೇಟು. ಇನ್ನು ವಿಡ್ರಾ ಡೀಟೇಲ್ ಹೇಗೆ ಬರುತ್ತೆ, ವಿಡ್ರಾ ಹೇಗೆ ಮಾಡೋದು ಆ ಒಂದು ಡೀಟೇಲ್ ನಿಮಗೆ ಆಗಸ್ಟ್ 19 ಅಥವಾ ಆಗಸ್ಟ್ 20ರಂತೆ ನಿಮಗೆ ಸಿಗೋದು. ಸದ್ಯಕ್ಕೆ ಏನು ಮಾಡ್ತೀರಾ, ಒಂದು ಡಿ ವೆಲೋಸಿಟಿಗೆ ಲಾಗಿನ್ ಆಗ್ತೀರಾ, ಪ್ರತಿದಿನ ಗ್ಯಾಲಕ್ಸಿ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀರಾ. ಹಾಗೆ ನಿಮ್ಮ ಗ್ಯಾಲಕ್ಸಿ ಬಾಕ್ಸ್ ಏನು ಸಿಕ್ಕಿರುತ್ತೆ ಡ್ಯೂ ಬಾಕ್ಸು ಅದನ್ನು ಕೂಡ ಓಪನ್ ಮಾಡ್ಕೊತೀರಾ. ಥ್ಯಾಂಕ್ ಯು.